ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಸುಖದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಸಮೀಪದಲ್ಲಿರುವ ಮತ್ತು ದೂರದಲ್ಲಿರುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ಮಕರ ಸಂಕ್ರಮಣದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಆ ಸುಖ ಬೇಕು ದುಃಖ ಬೇಡ ಅನ್ನುವಂಥ ಹಂಬಲವನ್ನು ದಾಟಿ ಒಂದು ಶಾಂತವಾದ ಮನಸ್ಥಿತಿಗೆ ಮನುಷ್ಯ ಸಂಕ್ರಮಿಸಬೇಕು. ಹೀಗೆ ಉತ್ತರಾಯಣ ಮತ್ತು ದಕ್ಷಿಣಾಯನಗಳು ಕಾಲದ ದೃಷ್ಟಿಯಲ್ಲಿ ಹೇಗೆ ಸಮಾನವೋ ಅದನ್ನು ಹೇಗೆ ತಪ್ಪಿಸ್ಲಿಕ್ಕೆ ಬರೋದಿಲ್ಲ, ಅದನ್ನು ನಾವು ಸಮಾಧಾನ ಚಿತ್ತರಾಗಿ ಸ್ವೀಕಾರ ಮಾಡ್ತೇವೆ. ಅದರಂತೆ ಸುಖ ದುಃಖ ಇವೆಲ್ಲವನ್ನು ಕೂಡ ಜೀವನದಲ್ಲಿ ಅನಿವಾರ್ಯವಾದಂತಹ ಹಂತಗಳು ಅಂತ ಮನುಷ್ಯ ಭಾವಿಸಬೇಕು. ಆ ಸುಖ ದುಃಖಗಳನ್ನು ಸಮಾನವಾಗಿ ಭಾವಿಸುವುದು ಅಂದರೆ ಮತ್ತೆ ಲಾಭ ನಷ್ಟ ಜಯ ಅಪಜಯಗಳನ್ನು ಸಮಾನವಾಗಿ ಭಾವಿಸುವುದಂದರೆ ಜೀವನದ ಎಲ್ಲ ಏಳು ಬೀಳುಗಳನ್ನು ಸಮಾನವಾಗಿ ಭಾವಿಸುವುದು ಅಂತ ಅರ್ಥ. ಅದನ್ನೇ ಭಾವಿಸಿದರೆ ಮನುಷ್ಯನಿಗೆ ಯಾವುದೇ ಪಾಪ ಬರೋದಿಲ್ಲ, ಯಾವುದೇ ಅಶಾಂತಿಯೂ ಕೂಡ ಆತನನ್ನು ಕಾಡೋದಿಲ್ಲ ಅನ್ನೋದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೇವೆ. ಭಗವದ್ಗೀತೆಯಲ್ಲಿ ಬಂದಿರುವಂತಹ ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ರಾಮಾಯಣ ಮಹಾಭಾರತ ಭಾಗವತಾದಿಗಳಲ್ಲಿ ಮತ್ತು ಉಳಿದ ಸಂಸ್ಕೃತ ಸಾಹಿತ್ಯದಲ್ಲಿ ಏನು ಬೇರೆ ಬೇರೆ ಸಂಗತಿಗಳು ಬಂದಿವೆ, ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವುದು ಹೇಗೆ, ಜೀವನದ ಏಳು ಬೀಳುಗಳನ್ನು ಸಮಾನವಾಗಿ ಕಾಣುವುದು ಹೇಗೆ ಅಂತ ನಾವು ನೋಡಿದಾಗ ಮಾತ್ರ ಈ ಶ್ಲೋಕದ ಅರ್ಥ ನಮಗಾಗ್ತದೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಭಗವದ್ಗೀತೆಯಲ್ಲೇ ಮುಂದೆ ಯೋಗಿಯ ಮನಸ್ಥಿತಿಯನ್ನು ಹೇಳ್ತಾರೆ. ಯೋಂತ ಸುಖೋಂತರಾರಾಮ ಅಂತ. ಒಳಗಿನ ಸುಖವನ್ನು ಪಡ್ಕೊಳ್ಬೇಕು, ಒಳಗಿನ ಆರಾಮವನ್ನು ಪಡ್ಕೊಳ್ಬೇಕು ಅಂತ. ನಾವು ಪರಸ್ಪರ ಭೇಟಿಯಾದಾಗೆಲ್ಲ ನೀವು ಹೇಗೆ ಆರಾಮವಾಗಿದ್ದೀರಾ ಅಂತ ಕೇಳ್ತಿರ್ತೇವೆ. ನಮ್ಮ ಆರಾಮ ನಮ್ಮ ಸುಖ ಎಲ್ಲ ಹೊರಗಿನ ವಸ್ತುಗಳನ್ನು ಹೊಂದಿಕೊಂಡಿದೆ. ಆ ಹೊರಗಿನ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಬಿಟ್ಟು ಭಗವಂತನನ್ನ ಕಂಡಾಗ ಏನೊಂದು ಶಾಂತಿ ಸಿಗಬೇಕು ಮನುಷ್ಯನಿಗೆ, ಅದನ್ನು ಅಂತಃಸುಖ ಅಂತರಾರಾಮ ಅಂತ ಕರೀತಾರೆ. ಮನುಷ್ಯ ತನ್ನ ಇತಿಮಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಭಗವಂತನ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಆಗಾದಾಗ ಅವನಿಗೆ ಒಳಗಿನ ಸುಖ ಮತ್ತು ಒಳಗಿನ ಆರಾಮ ಇದು ಸಿಗುತ್ತದೆ. ಈ ಜೀವನದಲ್ಲಿ ಶೋಕಸ್ಥಾನ ಸಹಸ್ರಾಣಿ ಮೋಹಸ್ಥಾನ ಶತಾನಿಚ ಅಥವಾ ಭಯಸ್ಥಾನ ಶತಾನಿಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ. ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ, ನಮಗೆ ಸುತ್ತಮುತ್ತಲಿನ ಪರಿಸರದಲ್ಲಿ ದುಃಖ ಪಡಲಿಕ್ಕೂ ಬೇಕಾದಷ್ಟು ಕಾರಣಗಳು ಕಾಣ್ತವೆ, ಭಯ ಪಡಲಿಕ್ಕೆ ಬೇಕಾದಷ್ಟು ಕಾರಣಗಳು ಕಾಣ್ತವೆ, ಮತ್ತು ಮೋಹ ಅಜ್ಞಾನ ಪಡಲಿಕ್ಕೆ ಅನೇಕ ಥರದ ಕಾರಣಗಳು, ವ್ಯಕ್ತಿಗಳು, ವಸ್ತುಗಳೆಲ್ಲ ಕಾಣಿಸ್ತವೆ. ಆದರೆ ಇವುಗಳೆಲ್ಲವನ್ನು ಗೆಲ್ಲಬಲ್ಲಂಥವನು ಪಂಡಿತ. ಆದರೆ ಮೂರ್ಖನಿಗೆ ಮಾತ್ರ ಇವುಗಳನ್ನು ಗೆಲ್ಲಲಿಕ್ಕಾಗದೆ ಅವನು ಚಡಪಡಿಸ್ತಾನೆ ಅಂತ ಮಹಾಭಾರತವೇ ಒಂದು ಕಡೆ ಹೇಳ್ತದೆ. ಇದು ಸರಿಯಾಗೇ ಇದೆ. ನಮಗೆ ಮಿತ್ರರು ಸಿಗ್ತಾರೆ, ಶತ್ರುಗಳು ಸಿಗ್ತಾರೆ ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಮೃಗ ಮೀನ ಸಜ್ಜನಾನಾಂ ವ್ಯಾಧ ಧೀವ್ರ ಪಿಶುನಾಹ ನಿಷ್ಕಾರಣ ವೈರಿಣೋ ಭವಂತಿ ಅಂತ. ಮೀನು ತನ್ನಷ್ಟಕ್ಕೆ ತಾನು ನೀರಿನಲ್ಲಿರ್ತದೆ, ಮತ್ತೆ ಜಿಂಕೆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ಒಬ್ಬ ಸಜ್ಜನ ಅವನು ತನ್ನಷ್ಟಕ್ಕೆ ತಾನು ತನ್ನ ಜಗತ್ತಿನಲ್ಲಿ ಇರ್ತಾನೆ. ಅಂಥವರಿಗೆ ತಮ್ಮಷ್ಟಕ್ಕೆ ತಾವು ಇರಬೇಕು ಅಂತ ಬಯಸಿದ್ರು ಕೂಡ ಅವರಿಗೂ ಶತ್ರುಗಳು ಮಿತ್ರರು ಎಲ್ಲ ಸಿಕ್ಕೇ ಸಿಗ್ತಾರೆ. ಆ ಮೀನನ್ನ ಒಬ್ಬ ಹಿಡ್ಕೊಂಡು ಹೋಗಿಬಿಡ್ತಾನೆ, ಬೆಸ್ತರವನೊಬ್ಬ ಅಲ್ಲಿಗೆ ಬರ್ತಾನೆ, ಅದನ್ನು ಹಿಡ್ಕೊಂಡು ಹೋಗಿ ತನ್ನ ಆಹಾರವಾಗಿ ಮಾಡ್ಕೋತಾನೆ. ಜಿಂಕೆ
ಕಾಡಿನಲ್ಲಿ ಸಂಚಾರ ಮಾಡ್ತಿರ್ತದೆ. ಅದನ್ನು ಬೇಟೆಗಾರರು ಮತ್ತು ಉಳಿದ ಕ್ರೂರ ಮೃಗಗಳು ಅವುಗಳನ್ನು ಬೇಟೆಯಾಡಿ ಕೊಂದು ಹಾಕ್ತಾರೆ. ಸಜ್ಜನನು ಕೂಡ ತನ್ನಷ್ಟಕ್ಕೆ ತಾನು ಬದುಕಿರಬೇಕು ಅಂತ ಹೋದ್ರೂ ಕೂಡ ಅವನಿಗೂ ದುರ್ಜನರಾದವರು ಇಂಥವ್ರ ಪೀಡೆ ತಪ್ಪಿದ್ದಲ್ಲ. ಇದೆಲ್ಲವನ್ನು ತಾಳಬೇಕೇ ಹೊರತು ಈ ಜಗತ್ತನ್ನ ಬಿಟ್ಟು ಹೋಗ್ಲಿಕ್ಕೆ ಮನುಷ್ಯನಿಗೆ ಆಗೋದೇ ಇಲ್ಲ. ಪ್ರಾಣಿಗಳಿಗೂ ಆಗೋದಿಲ್ಲ, ಪಕ್ಷಿಗಳಿಗೂ ಆಗೋದಿಲ್ಲ, ಮನುಷ್ಯನಿಗೂ ಆಗೋದಿಲ್ಲ. ಮನುಷ್ಯನದು ಯಾಕೆ ಉದಾಹರಣೆ ಕೊಟ್ಟರು, ಇಲ್ಲಿ ಪ್ರಾಣಿಗಳದು ಪಕ್ಷಿಗಳದ್ದು ಯಾಕೆ ಉದಾಹರಣೆ ಕೊಟ್ಟರು, ಮೀನಿನ ಉದಾಹರಣೆ ಯಾಕೆ ಕೊಟ್ಟರು ಅಂದ್ರೆ, ಮನುಷ್ಯ ತನಗಿಷ್ಟು ಕಷ್ಟ ಬಂತಲ್ಲ ಅಂತ ಗೋಳಾಡ್ತಿರ್ತಾನೆ. ಆದ್ರೆ ಇದು ಜಗತ್ತಿನಲ್ಲಿ ಇದೆಲ್ಲವೂ ಇದ್ದದ್ದೇ, ಇದನ್ನು ದಾಟಿಯೇ ನಾವು ಮುಂದೆ ಹೋಗಬೇಕಾಗಿದೆ. ಇದು ನಿನಗೆ ಮಾತ್ರ ಅಲ್ಲ, ನೀರಿನಲ್ಲಿ ಬದುಕುವ ಮೀನುಗಳಿಗೆ, ಕಾಡಿನಲ್ಲಿ ಬದುಕುವ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಆಕಾಶದಲ್ಲಿ ಹಾರಾಡುವಂತಹ ಹಕ್ಕಿಗಳಿಗೆ ಎಲ್ಲದಕ್ಕೂ ಇದು ಸಮಾನ ಅನ್ನೋದು ಕೃಷ್ಣ ಅರ್ಜುನನಿಗೆ ತೋರಿಸಬೇಕಾಗಿದೆ. ಮತ್ತೆ ಜಗತ್ತಿನಲ್ಲಿ ಇದೆಲ್ಲವೂ ಸಮಾನ. ಇರುವುದೇ ಇಲ್ಲಿ ನೀರು, ಗಾಳಿ, ಆಕಾಶ, ಭೂಮಿ, ಇವೆಲ್ಲ. ಇಲ್ಲಿದ್ದವರಿಗೆಲ್ರಿಗೂ ಇದು ಸಮಾನ ಅಂದಮೇಲೆ ನಿನಗೂ ಕೂಡ ಅದು ಸಮಾನವೇ. ನಾವೆಲ್ಲ ಪುನರ್ಜನ್ಮವನ್ನು ನಂಬೋರು. ಹಿಂದೆ ಅದನ್ನು ಹೇಳಿದೆ ನಾನು. ನಾವೇ ಯಾವಾಗಲೂ ಮೀನಾಗಿ ಹುಟ್ಟಿದ್ದೆವು, ನಾವೇ ಯಾವಾಗಲೂ ಹಕ್ಕಿಯಾಗಿ ಮತ್ತೊಮ್ಮೆ ಪ್ರಾಣಿಯಾಗಿ ಹುಟ್ಟಿದ್ದೆವು. ಇನ್ನು ಮುಂದೂ ಕೂಡ ಅಂತ ಹುಟ್ಟುವಂತ ಪ್ರಸಂಗ ಬಂದೇ ಬರ್ತದೆ. ಇದನ್ನೆಲ್ಲ ಮನುಷ್ಯ ತಾಳ್ಬೇಕಷ್ಟೆ. ಮನುಷ್ಯ ಒಂದು ಬಾರಿ ಶಾಂತ ಚಿತ್ತನಾಗಿ ಆಲೋಚನೆ ಮಾಡಬೇಕು. ಇವತ್ತು ನಾವು ಏನು ಮನುಷ್ಯರು, ಇಂಥವ್ರ ಹೆಂಡತಿ, ಇಂಥವ್ರ ಗಂಡ, ಇಂಥವ್ರ ಬಂಧುಗಳು, ಇವೆಲ್ಲ ನಮ್ಮ ನೆನಪಿಗೆ ಬರ್ತವೆ. ವಸ್ತುತಃ ಅವೆಲ್ಲ ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಮೂಲತಃ ಜೀವ ಅದು ಈ ಯಾವ ಸಂಬಂಧವನ್ನು ಪಡ್ಕೊಂಡದ್ದಲ್ಲ. ಜೀವಕ್ಕೂ ಪರಮಾತ್ಮನಿಗಿರುವ ಸಂಬಂಧ, ಮೂಲ ಸಂಬಂಧ ಏನಿದೆ ಅದೇ ಸ್ಥಿರವಾದ ಸಂಬಂಧ. ಈ ಹಿಂದೆ ಎಷ್ಟು ಥರದ ಕಷ್ಟಗಳನ್ನು ನಾವು ಅನುಭವಿಸಿದ್ದೆವು. ವಧ ಬಂಧ ವಿಮಾನನಾನಿ ಅಂತ ಮಹಾಭಾರತದಲ್ಲಿ ಅಂತ ಹೇಳ್ತಾರೆ. ಒಬ್ಬ ಸಿದ್ಧ ಪುರುಷ, ಒಬ್ಬ ಯೋಗಿ ಪುರುಷ ಶಾಂತ ಚಿತ್ತನಾಗಿ ಬದುಕಿರ್ತಾನಂತೆ. ಅವನ ಶಿಷ್ಯ ಒಬ್ಬ ಕೇಳ್ತಾನೆ, ಹೀಗೆ ಇಷ್ಟು ಶಾಂತರಾಗಿ ಬದುಕಿದ್ದೀರಲ್ಲ, ಇದು ಹೇಗೆ ಸಾಧ್ಯ ನಿಮಗೆ ಅಂತ. ಅದಕ್ಕೆ ನಾನು ನನ್ನ ಹಿಂದಿಂದೆಲ್ಲ ಒಂದು ಬಾರಿ ನೆನಪು ಮಾಡಿಕೊಂಡೆ, ಅದಕ್ಕಾಗಿ ನನಗೆ ಈ ಸ್ಥಿತಿ ಸಾಧ್ಯ ಆಯಿತು ಅಂತ ಉತ್ತರ ಕೊಡ್ತಾನೆ. ಇವತ್ತು ಏನು ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ, ಯಾರ್ಯಾರದೋ ಕಾರಣದಿಂದ, ಬೇರೆ ಯಾರೋ ನಮಗೆ ತೊಂದರೆ ಕೊಟ್ಟರು ಅಥವಾ ನಾವ್ಯಾರೋ ಇನ್ನೊಬ್ಬರಿಗೆ ಹಿಂಸೆ ಮಾಡಿದ್ವು, ಇದನ್ನೆಲ್ಲ ನೋಡ್ತಾ ಇದ್ದೀವಲ್ಲ. ಇದು ಯಾವುದೂ ಹಿಂದೆ ಆಗಿಲ್ಲದೇ ಇದ್ದದ್ದಲ್ಲ. ಒಂದು ಬಾರಿ ಯಾವಾಗೋ ನಮ್ಮಿಂದ ಇನ್ನೊಬ್ರಿಗಾಗಿತ್ತು ಅಥವಾ ಇನ್ನೊಬ್ಬರಿಂದ ನಮಗಾಗಿತ್ತು. ಯಾರೋ ನಮ್ಮನ್ನು ಕೊಂದೇ ಹಾಕಿದ್ರು, ಯಾರೋ ನಮ್ಮನ್ನು ತೀವ್ರವಾದಂತಹ ಅವಮಾನಕ್ಕೆ ಈಡು ಮಾಡಿದ್ರು, ಭಯಕ್ಕೆ ಈಡು ಮಾಡಿದ್ರು. ಇದೆಲ್ಲ ಹಿಂದಿಂದೆಲ್ಲ ಒಂದು ಬಾರಿ ನೆನಪು ಮಾಡಿಕೊಂಡ್ರೆ ಮನುಷ್ಯನಿಗೆ ಒಂದು ಸಮಾನವಾದ ಮನಸ್ಥಿತಿ ಬರ್ಲಿಕ್ಕೆ ಸಾಧ್ಯ, ಶಾಂತ ಚಿತ್ತತೆ ಬರ್ಲಿಕ್ಕೆ ಸಾಧ್ಯ. ಅವನು ಸುಖ ಬಂದಾಗ ತೀವ್ರವಾಗಿ ಹಿಗ್ಗುವುದನ್ನ ಮತ್ತೆ ದುಃಖ ಬಂದಾಗ ತೀವ್ರವಾಗಿ ಕುಗ್ಗುವುದನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಇದೇನು ಹೊಸದಲ್ಲ. ಇನ್ನೇನಾದ್ರೂ ನಮ್ಗೆ ಹೊಸದು ಅನ್ನೋದಿದ್ರೆ ಪರಮಾತ್ಮನ ಕಾಣುವುದಷ್ಟೇ ಹೊಸದು. ಅಷ್ಟನ್ನು ಬಿಟ್ರೆ ಎಲ್ಲಾ ಥರದ ಎತ್ತರದ ಅಧಿಕಾರ ಸ್ಥಾನಗಳನ್ನ ಹಾಗೆ ಅವಮಾನದ ಸ್ಥಾನಗಳನ್ನು ನಾವೆಲ್ಲ ಅನುಭವಿಸೇ ಇದ್ದೀವಿ. ಒಂದು ಬಾರಿ ಭಿಕ್ಷುಕರಾಗಿ ಓಡಾಡಿದ ಸಾಧ್ಯತೆ ಇದೆ, ರಾಜರಾಗಿ ವೈಭವದಿಂದ ಬದುಕಿರುವಂಥ ಸಾಧ್ಯತೆ ಇದೆ, ಅದೆಲ್ಲ ಇದ್ದೇ ಇದೆ. ಆದ್ದರಿಂದ ಹಿಂದೆ ಅನೇಕ ಥರದ ಸಂಗತಿಗಳೆಲ್ಲ ಅನುಭವಿಸಿದ್ವಿ. ಅದರಲ್ಲಿ ಯಾವುದೋ ಒಂದು ಕಾರಣದಿಂದ ಏನೋ ಒಂದು ತಪ್ಪನ್ನು ನಾವು ಮಾಡಿದಾಗ ಅದರಿಂದ ನಮಗಿಂಥ ದುಃಖಗಳಾಯಿತು ಅಂತ ಮನುಷ್ಯ ಆಲೋಚನೆ ಮಾಡಬೇಕು. ಏತದ್ವೈ ಪರಮಂ ತಪೋ ಯದ್ವ್ಯಾಧಿತ ಸ್ತಪ್ಯತೆ ಅಂತ ಉಪನಿಷತ್ನಲ್ಲಿ ಒಂದು ಕಡೆ ಹೇಳ್ತಾರೆ. ಅನೇಕ ಥರದ ಕಷ್ಟಗಳು ನಮಗೀಗ ಬರ್ತಾವಲ್ಲ, ಈ ಬಂದದ್ದನ್ನೆಲ್ಲ ಇದೊಂದು ತಪಸ್ಸು ಅಂತ ಭಾವಿಸ್ಬೇಕಂತ ಮನುಷ್ಯ. ಇದು ಹೇಳಿದಷ್ಟು ಸುಲಭ ಅಲ್ಲ. ಹೇಳುವವರೆಗೂ ಕೂಡ ಅದನ್ನು ಪ್ರವಚನದಲ್ಲಿ ಹೇಳುವುದಷ್ಟು ಸುಲಭನ, ಆಚರಿಸುವುದು ಅಷ್ಟು ಸುಲಭ ಅಲ್ಲ. ದೇವರ ಎದುರಿಗೆ ಕೂತಾಗ ದೇವರಿಗೆ ಒಂದಿಷ್ಟು ಅಭಿಷೇಕ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡುವುದನ್ನು ನಾವು ತಪಸ್ಸು ಅಂತ ಹೇಳ್ತೀವಿ. ಕಾಡಿಗೆ ಹೋಗಿ ಮೈ ಮರೆತು ಕೂತ್ಕೊಳ್ಳುವುದು ಮುನಿಗಳೇನು ಮಾಡ್ತಾರೆ ಅದನ್ನು ತಪಸ್ಸು ಅಂತ ಹೇಳ್ತೀವಿ. ಅಷ್ಟೇ ತಪಸ್ಸಲ್ಲ, ನಮಗೇನು ನಾನಾ ಥರದ ದುಃಖಗಳು ಬರ್ತಾ ಇವೆ, ಇವು ಕೂಡ ತಪಸ್ಸೇ. ಈ ದೇಹಕ್ಕೆ ನಾನಾ ಥರದ ರೋಗಗಳು ಬರುವುದು, ಈ ದೇಹ ನಾಳೆ ಮರಣಿಸುವುದು, 4 ಜನ ಸೇರಿ ನಮ್ಮ ಈ ದೇಹವನ್ನು ಹೊತ್ಕೊಂಡು ಹೋಗುವುದು, ಇದೆಲ್ಲ ನಾವು ಮಾಡುವಂತಹ ಒಂದು ತಪಸ್ಸು ಅಂತ ಹೇಳ್ತಾರೆ. ಇದು ಈ ಥರ ತಪಸ್ಸು ಅಂತ ಭಾವಿಸಿದ್ದಾದ್ರೆ ಅವನಿಗೆ ಇದೆಲ್ಲವನ್ನು ದಾಟ್ಲಿಕ್ಕೆ ಸಾಧ್ಯ. ಇದು ನಾವು ಮಾಡ್ತಿರೋ ತಪಸ್ಸು ಅಂತ ತಿಳ್ಕೊಂಡ್ಬಿಟ್ರೆ ಇದು ಬಹಳ ಆದರ್ಶದ ಸ್ಥಿತಿ ಆಗ್ತದೆ.
ನಮ್ಮ ಸುತ್ತಮುತ್ತ ಇರುವಂತ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ. ಯಾರ್ಯಾರು ಯಾವಾಗ ಯಾವಾಗ ನಾವು ಸಿಗಬೇಕೋ ಅವರೆಲ್ಲ ಸಿಕ್ಕೇ ಸಿಗ್ತಾರೆ. ಏನು ಕಷ್ಟ ನಷ್ಟಗಳಾಗಬೇಕೋ ಅವೆಲ್ಲ ಆಗೇ ಆಗ್ತವೆ. ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಮನೋಭಾವವನ್ನು ಮಾತ್ರ. ವ್ಯಕ್ತಿಗಳನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಮನೋಭಾವವನ್ನು ಖಂಡಿತವಾಗಿ ಬದಲು ಮಾಡ್ಕೋಬಹುದು. ನಮಗೆ ನಮ್ಮ ಜೀವಮಾನಕ್ಕೆ ಸಂಬಂಧಪಟ್ಟಂತೆನೆ ಅನೇಕ ಜನ ನಾನಾ ಥರದ ಕ್ರಿಯೆಗಳನ್ನ ಮಾಡ್ತಾರೆ, ನಮ್ಗೆ ಏನೇನೋ ಮಾಡ್ತಾರೆ. ಅವರನ್ನು ನಿಯಂತ್ರಿಸೋದು ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ಪರಾಕ್ರಮಿ ಆಗಲಿ, ಎಷ್ಟೇ ದೊಡ್ಡ ಶಕ್ತಿಶಾಲಿ ಆಗಲಿ, ಇನ್ನೊಬ್ಬರು ನಮ್ಮ ಜೊತೆ ಹೇಗೆ ವರ್ತಿಸ್ತಾರೆ ಅನ್ನೋದನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಿಯಂತ್ರಣದಲ್ಲಿ ನಮ್ಮ ಕೈಯಲ್ಲಿದೆ, ಅದೇನೆಂದ್ರೆ ನಾವು ಅದಕ್ಕೆ ಪ್ರತಿಕ್ರಿಯಿಸುವುದು ಹೇಗೆ ಅಂತ. ಕ್ರಿಯೆಗಳು ನಮಗೆ ಹಾಗೇ ಆಗ್ತವೆ, ಪ್ರತಿಕ್ರಿಯಿಸುವುದು ನಮ್ಮ ಕೈಯಲ್ಲಿದೆ. ಇದನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಹೇಗೆ ಪ್ರತಿಕ್ರಿಯಿಸಬೇಕು, ಕುಗ್ಗಬೇಕೋ ಹಿಗ್ಗಬೇಕೋ ಅಂತ ಅನ್ನೋದು ನಮ್ಮ ಕೈಯಲ್ಲಿದೆ. ಅದನ್ನು ನಾವು ನಮ್ಮ ಕೈಯಲ್ಲಿರುವುದನ್ನಾದರೂ ಮಾಡಬೇಕು. ಇನ್ನೊಬ್ಬರ ಕೈಯಲ್ಲಿರೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ದಂಡೋಪಿ ಭಗವತ್ಸೀರ್ಣ ಅಂತವೇನು ಏಳು ಬೀಳುಗಳನ್ನು ಅನುಭವಿಸ್ತೀವಲ್ಲ, ಅವೆಲ್ಲ ಭಗವಂತ ಕೊಟ್ಟಿರುವಂತಹ ಶಿಕ್ಷೆ ನಮಗೆ. ನಾವು ತಪ್ಪು ಮಾಡದೆ ಯಾವುದೇ ದುಃಖ ನಮಗೇನಾಗೋದಿಲ್ಲ. ಇನ್ನೊಬ್ರು ಯಾರೋ ತಪ್ಪು ಮಾಡ್ತೀವಿ, ದುಃಖ ನಾವು ಅನುಭವಿಸ್ತೀವಿ ಅಂತಿಲ್ಲಲ್ಲ. ನಾವೇ ಮಾಡಿರಬೇಕು, ನಾವೇ ಅನುಭವಿಸ್ಬೇಕು. ಭಗವಂತ ಅದನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕಷ್ಟೇ. ಭಗವಂತ ಅದನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ, ಅವನೇ ಕೊಟ್ಟ ಶಿಕ್ಷೆ ಅಂತ ತಿಳ್ಕೊಂಡ್ರೆ, ನಮ್ಮ ತಂದೆ ತಾಯಿಯೇ ಯಾವಾಗಾದ್ರೂ ನಾವು ತಪ್ಪು ಮಾಡಿದಾಗ ನಮಗೆ ಶಿಕ್ಷೆ ಕೊಟ್ರೆ ನಾವು ಅದನ್ನು ಹೇಗೆ ಸ್ವಲ್ಪ ಸಮಾಧಾನ ಚಿತ್ತದಿಂದ ಸ್ವೀಕಾರ ಮಾಡ್ತೇವೆ. ನಮಗೂ ಅಲ್ಲಿ ಸಮಾಧಾನ ಚಿತ್ತ ಇಲ್ಲದೆ ಹೋದ್ರೆ ತಂದೆ ತಾಯಿಯಂದ್ರ ಮೇಲೂ ನಮಗೆ ತಿರಸ್ಕಾರನೇ ಬರ್ತದೆ. ಅವರನ್ನು ನಾವು ಎದುರಿಸುವಂತಾಗ್ತದೆ. ಅವರನ್ನೇ ಒಂದು ವೇಳೆ ಕ್ರೋಧದಿಂದ ನಾವು ಆಕ್ರಮಿಸ್ಲಿಕ್ಕೆ ಹೋಗ್ತೇವೆ. ಆದರೆ ಸ್ವಲ್ಪ ಬುದ್ಧಿ ಇದ್ದರೆ ತಂದೆ ತಾಯಂದಿರು, ನಮ್ಮ ಗುರು ಹಿರಿಯರು ಅವರೆಲ್ಲ ಮಾಡಿದ ಅವ್ರನ್ನ ಕೊಟ್ಟ ಶಿಕ್ಷೆಯನ್ನು ಸಮಾಧಾನ ಚಿತ್ತದಿಂದ ಸ್ವೀಕಾರ ಮಾಡ್ತೇವೆ. ಈಗ ಮಧ್ಯ ವಯಸ್ಸು ಬಂದಾಗ, ನಾವು ವೃದ್ಧಾಪ್ಯಕ್ಕೆ ಬಂದಾಗ, ನಮ್ಮ ಶಾಲೆಯಲ್ಲಿ ಒಬ್ರು ಇಂಥ ಉಪಾಧ್ಯಾಯರಿದ್ರು, ಅವ್ರು ನಮಗೆ ಹೀಗೆಲ್ಲ ಹೊಡೆದು ಬಡಿದು ಶಿಕ್ಷೆ ಕೊಟ್ಟು ಪಾಠ ಹೇಳಿದ್ರು, ಆದ್ರಿಂದ ನಾವು ಇವತ್ತು ಈ ಸ್ಥಿತಿಗೆ ಬಂದಿದ್ದೇವೆ ಅಂತ ಅನ್ಕೋತಿರ್ತೇವೆ. ಪ್ರಾಯ ಇವೆಲ್ಲ ಎಲ್ಲರ ಜೀವನಮಾನದಲ್ಲೂ ನಡೆದಿರ್ತವೆ. ಈಗ ನಾವು ಇದ್ದವರಲ್ಲಿ ಎಲ್ಲರೂ ಕೂಡ ದೇಶವನ್ನು ಆಳುವಂತಹ, ದೇಶವನ್ನು ಉದ್ಧಾರ ಮಾಡುವಂತಹ, ಸಮಾಜವನ್ನೇ ಸ್ವಚ್ಛ ಮಾಡುವಂತಹ ಮಹಾಸ್ಥಾನಕ್ಕೇನು ಹೋಗಿಲ್ಲದೆ ಇರಬಹುದು. ನಾವು ನಮ್ಮ ಸ್ಥಾನದಲ್ಲೇ ಏನಾಗಿರ್ಬೇಕೋ ಅದಾಗಿದ್ದೇವೆ. ಆದರೂ ಇದರ ಹಿಂದೆ ನಮ್ಮನ್ನು ತಿದ್ದಿದಂತಹ ತಂದೆ ತಾಯಿ ಗುರು ಇವ್ರ ಪಾತ್ರ ಇದ್ದೇ ಇದೆ. ಆಧುನಿಕ ಕಾಲಕ್ಕೆ ಆ ಗುರುಗಳ ಪಾತ್ರ, ಗುರುಗಳು ನಮ್ಮನ್ನು ತಿದ್ದಿದ್ರು ಅಂತ ಒಂದು ಕೃತಜ್ಞತೆಯಿಂದ ಅವರನ್ನ ನೆನಪು ಮಾಡ್ಕೊಳ್ಳುವ ಮನೋಭಾವ ಕಡಿಮೆ ಆಗ್ತಿರಬಹುದು. ಮತ್ತು ಹಿಂದಿನ ಕಾಲದಲ್ಲಿ ಅದಿತ್ತು. ಯಾರ್ಯಾರು ದೊಡ್ಡ ದೊಡ್ಡ ಸಾಧಕರ ಜೀವನ ಚರಿತ್ರೆಗಳನ್ನ ನೋಡಿದಾಗ ನಮ್ಮ ಗುರುಗಳು ನಮ್ಗೆ ಹೀಗೆ ಮಾಡಿದ್ರು, ಅದನ್ನು ನಾವು ಈ ಸ್ಥಾನದಲ್ಲಿದ್ದೇವೆ ಅಂತ ಅವರು ಹೇಳ್ಕೊತಿದ್ರು ಅಂತೆಲ್ಲ ಈಗೋ ಅಂತವ್ರು ಇದ್ದೇ ಇದ್ದಾರೆ. ಅದನ್ನು ನಾವು ಬೆಳೆಸ್ಕೋಬೇಕಾಗಿದೆ ಅಷ್ಟೇ. ಅದನ್ನು ಇಡೀ ಜೀವನಕ್ಕೂ ನಾವು ಬಳಕೆ ಮಾಡ್ಕೋಬೇಕು. ಭಗವಂತನ ಬಗ್ಗೆ ಅದನ್ನು ಬಳಕೆ ಮಾಡ್ಕೋಬೇಕು. ಕಷ್ಟ ಬರುವುದು, ಸುಖ ಬರುವುದೆಲ್ಲ ಸ್ವಲ್ಪ ದೊಡ್ಡವರಾದವರಿಗೆ, ಒಂದು ಹಂತವನ್ನು ದಾಟಿದವರಿಗೆ ಬಂದರೆ ಅವರು ಅದನ್ನು ತಾಳ್ಕೋತಾರೆ. ಸಣ್ಣವರಿಗೆ ಅದನ್ನು ತಾಳ್ಕೊಳ್ಳಿಕ್ಕೆ ಬರೋದಿಲ್ಲ. ಇದನ್ನೆಲ್ಲ ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ. ಅಂಭೋಜಿನಿ ವನ ವಿಲಾಸನಮೇವ ಹಂತ ಹಂಸಸ್ಯ ಹಂತಿ ಕುಪಿತೋ ನಿತರಾಂ ವಿಧಾತ ಅಂತ. ನಮಗೆ ಗೊತ್ತಿರುವಂತೆ ಹಂಸ ಮಾನಸ ಸರೋವರದಲ್ಲಿ ವಿಹಾರ ಮಾಡ್ತಿರ್ತದಂತೆ. ಹಿಮಾಲಯ ಪರ್ವತದಲ್ಲಿ ಕೈಲಾಸ ಪರ್ವತ ಏನಿದೆ, ಅಲ್ಲಿ ಮಾನಸ ಸರೋವರ ಅಂತ ಒಂದು ಸರೋವರ ಇದೆ. ಅಲ್ಲಿ ಕೆಲವು ಹಂಸಗಳು ವಿಹಾರ ಮಾಡ್ತಿರ್ತವೆ. ಅವುಗಳಿಗೆ ಸ್ವಚ್ಛವಾದ ನೀರಿನಲ್ಲಿ ವಿಹಾರ ಮಾಡೋದು, ಅಲ್ಲಿರುವಂತಹ ಕಮಲದ ಹೂವನ್ನು ತಿನ್ನೋದು, ಕಮಲದ ಬೀಜವನ್ನು ತಿನ್ನೋದು ಒಂದು ಬಹಳ ಪ್ರಿಯವಾದ ಸಂಗತಿ ಅಂತ ಸಾಹಿತ್ಯದಲ್ಲಿ ವರ್ಣನೆ ಮಾಡ್ತಾರೆ. ಒಂದು ವೇಳೆ ವಿಧಿ, ನಿಸರ್ಗ, ದೈವ ಅದಕ್ಕೇನಾದರೂ ಈ ಹಂಸಗಳ ಮೇಲೆ ಸ್ವಲ್ಪ ಏನಾದರೂ ಕೋಪ ಬಂದ ಹಾಗೆ ಮಾಡ್ತದಂತಿಲ್ಲ, ಅದು ಮಾಡೋದು ಸಹಜ. ತೀವ್ರವಾದ ಹಿಮಪಾತ ಆಗಿಬಿಟ್ರೆ, ಇಂಥ ಚಳಿಗಾಲದಲ್ಲಿ ತೀವ್ರವಾದ ಹಿಮಪಾತ ಆಗಿಬಿಟ್ರೆ ಅಲ್ಲಿರೋ ನೀರೆಲ್ಲ ಹೆಪ್ಪುಗಟ್ಟಿ ಬಿಡ್ತದೆ, ಕಮಲಗಳೆಲ್ಲ ಮುದುಡಿ ಹೋಗ್ತವೆ. ಆ ಸರೋವರದಲ್ಲಿ ಹಂಸ ಓಡಾಡೋದು ಹೇಗೆ? ಅದಕ್ಕೆ ಬೇಕಾದ ಕಮಲ ಸಿಗೋದು ಯಾವಾಗ? ಇದು ಹಂಸಕ್ಕೆ ಬಂದು ಒದಗಿದಂಥ ಒಂದು ಆಪತ್ತು. ಆದರೆ ವಿಧಿಗೆ, ದೈವಕ್ಕೆ, ನಿಸರ್ಗಕ್ಕೆ ಹಂಸದ ಮೇಲಿನ ಏನಾದರೂ ಸಿಟ್ಟು ಬಂದು ಆ ಹಂಸಕ್ಕೊಂದು ಶಾಸ್ತಿ ಮಾಡ್ತೀನಿ ಅಂತ ಹೇಳಿ
ಹಿಮಪಾತ ಮಾಡಬಹುದು. ಅದರಿಂದ ಹಂಸ ಸ್ವಲ್ಪ ಕಷ್ಟಕ್ಕೆ ಈಡಾಗಬಹುದು. ಆದರೆ ಹಂಸದ ಒಂದು ಗುಣ ಇದೆ. ಆ ಗುಣವನ್ನು ಕಿತ್ಕೊಳ್ಳಿಕ್ಕೆ ನಿಸರ್ಗಕ್ಕೂ ಸಾಧ್ಯ ಇಲ್ಲ, ನಿಸರ್ಗನೂ ಅದನ್ನು ಮಾಡೋದಿಲ್ಲ. ಹಂಸಕ್ಕೆ ಏನು ಗುಣ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದ್ದೇ ಇದೆ. ಹಂಸ ಕ್ಷೀರ ನ್ಯಾಯ ಅಂತ ಕರಿತಿರ್ತಾರೆ. ನಮ್ಮೆದುರಿಗೆ ನೀರು ಮತ್ತು ಹಾಲು ಎರಡನ್ನೂ ಮಿಶ್ರಣ ಮಾಡಿಟ್ರೆ ನಮಗದನ್ನು ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ. ಆದರೆ ಹಂಸದ ಎದುರಿಗೆ ಅದನ್ನ ಇಟ್ಟರೆ ಹಂಸ ಆ ನೀರನ್ನು ಹೊರಹಾಕಿ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತದೆ ಅಂತ ಹೇಳ್ತಿರ್ತಾರೆ ಸಂಸ್ಕೃತ ಸಾಹಿತ್ಯದಲ್ಲಿ. ಪ್ರಸಿದ್ಧವಾದ್ದೇ ಇದೆ. ಆ ಥರ ನಾವು ಕೂಡ ಏನು ಒಳಿತಿದೆ ಅದನ್ನು ಸ್ವೀಕಾರ ಮಾಡಬೇಕು. ಒಳಿತು ಅನ್ನೋದು ಹಾಲಿಗೆ ಸಮಾನ, ಕೆಡಕು ಅಂತನ್ನೋದು ನೀರಿಗೆ ಸಮಾನ. ನಾವು ಕೂಡ ಹಂಸರೇ. ಈ ವಿಧಿಗೆ, ದೈವಕ್ಕೆ ನಮ್ಮ ಮೇಲೆ ಏನಾದರೂ ಕೋಪ ಬಂದರೆ ನಮಗಿರುವಂಥ ಯಾವುದೋ ಅನುಕೂಲವನ್ನು ಅದು ಕಿತ್ಕೋಬಹುದು. ನಮಗಿರೋ ತಕ್ಕ ಶಾಸ್ತಿ ಮಾಡಿಬಿಡ್ತೀನಿ ಅಂತ ಅದು ಜೀವಮಾನದ ಕಷ್ಟಗಳ ಸರ್ಮಾಲೆಯನ್ನು ತಂದೊಡ್ಡಬಹುದು. ಆದರೆ ನಮ್ಮದೊಂದು ಗುಣ ಇದೆಯಲ್ಲ, ಮೂಲ ಗುಣ, ಅದು ಆ ಹಂಸದ ಗುಣಕ್ಕೆ ಸಮಾನವಾದದ್ದು. ಹಂಸಕ್ಕೆ ನೀರು ಹಾಲನ್ನು ಬೇರ್ಪಡಿಸುವ ಶಕ್ತಿ ಇದೆ. ನಮಗೆ ಒಳಿತು ಕೆಡಕು, ನಿತ್ಯ ಅನಿತ್ಯ ಇದನ್ನು ಬೇರ್ಪಡಿಸುವಂಥ ಶಕ್ತಿ ಇದೆ. ಪ್ರಾಣಿಗಳಿಗಿಲ್ಲ ಶಕ್ತಿ, ಉಳಿದೆಲ್ಲ ಪ್ರಾಣಿಗಳಿಗೂ ಇಲ್ಲ. ಈ ಜಗತ್ತಿನಲ್ಲಿ ಸಾರ ಯಾವುದು, ಅಸಾರ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಅಂತ ತಿಳ್ಕೊಳ್ಬೇಕಾದ ಶಕ್ತಿ ನಮಗಿದೆ. ನಾವು ಮೂರ್ಖರಂತೆ ಬದುಕಿದ್ರೆ ಅದು ನಮಗೆ ಸಾಧ್ಯ ಆಗೋದಿಲ್ಲ. ಆದರೆ ಸ್ವಲ್ಪ ವಿವೇಕದಿಂದ ಬದುಕಿದವರಿಗೂ ಇಲ್ಲಿ ಏನು ಸಾಧ್ಯ ಏನು ಅಸಾಧ್ಯ ಅನ್ನೋದೆಲ್ಲ ಗೊತ್ತಾಗ್ತದೆ. ನಿತ್ಯ ಯಾವುದು, ಅನಿತ್ಯ ಯಾವುದು. ಜೀವೋ ನಿತ್ಯ ಸುಖ ದುಃಖೇ ತ್ವನಿತ್ಯೆ, ಧರ್ಮೋ ನಿತ್ಯ ಸುಖ ದುಃಖೇ ತ್ವನಿತ್ಯೆ, ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ. ಈ ಜೀವ ನಿತ್ಯ, ಆದರೆ ಈ ದೇಹ ಮಾತ್ರ ಅನಿತ್ಯ. ಇದೆಲ್ಲರಿಗೂ ಸಾಮಾನ್ಯವಾಗಿ ಸ್ವಲ್ಪ ವಿವೇಕ ಇದ್ದವ್ರಿಗೂ ಗೊತ್ತಾಗೇ ಆಗ್ತದೆ. ಈ ವಿವೇಕದ ಶಕ್ತಿ ಏನಿದೆಯಲ್ಲ, ಈ ಶಕ್ತಿಯನ್ನೇನಾದ್ರೂ ದೈವ ಕಿತ್ಕೋತದೇನು? ಸುಖ ಕೊಡ್ಬೋದು, ದುಃಖ ಕೊಡ್ಬೋದು, ಏಳು ಬೀಳುಗಳನ್ನು ಕೊಡ್ಬೋದು. ಆದರೆ ನಮಗಿರೋ ವಿವೇಕವನ್ನ ದೈವ ಕಿತ್ಕೊಳ್ಳುವುದಿಲ್ಲ. ಬುದ್ಧಿವಂತರಾದವರಿಗೆ ಕಿತ್ಕೊಳ್ಳೋದಿಲ್ಲ, ಮೂರ್ಖರಾದವರಿಗೆ ಆ ವಿವೇಕವೂ ಹಾಳಾಗಿ ಹೋಗ್ತದೆ. ನಾವು ಮೂರ್ಖರಾಗಬಾರ್ದು, ವಿವೇಕಿಗಳಾಗಬೇಕು ಅಂತ ದೈವ ನಮ್ಮನ್ನು ಬಯಸಿದೆ. ಇದನ್ನ ಆ ಹಂಸದ ದೃಷ್ಟಾಂತ ಕೊಟ್ಟು ಶಾಸ್ತ್ರ ನಮಗೆ ಹೇಳಿದೆ. ಇದನ್ನ ನಾವು ಕೇಳಿರ್ತೇವೆ, ಈ ಯಾವತ್ತೂ ಕಷ್ಟವೇ ಬರಲಿ ಅಂತ. ಮಹಾಭಾರತದಲ್ಲಿ ಅಂತ ಗ್ರಂಥಗಳಲ್ಲಿ ಕೂಡ ಅದನ್ನು ಕೇಳ್ತಾರೆ. ವಿಪದ ಸಂತು ನ ಶಾಶ್ವತ ಯಾಸು ಸಂಸ್ಮರ್ಯತೆ ಹರಿಹಿ ಅಂತ. ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಗಾದೆ ಮಾತನ್ನು ಕೇಳಿರ್ತೇವೆ. ಬಹಳ ಸುಖವಾಗಿದ್ದಾಗ ಭಗವಂತನ ಅಷ್ಟು ಸುಲಭವಾಗಿ ನಮ್ಮಂಥವ್ರು ನೆನಪು ಮಾಡ್ಕೊಳ್ಳೋದಿಲ್ಲ. ಮಹಾತ್ಮರು ನೆನಪು ಮಾಡ್ಕೋತಾರೆ, ಕಷ್ಟ ಬಂದಾಗ ಭಗವಂತನ ನೆನಪು ಮಾಡ್ಕೋತಾರೆ. ಹಾಗಾಗಿ ಕಷ್ಟವೇ ಬರಲಿ ಅಂತ ಒಂದು ಬಾರಿ ಕುಂತಿ ಪಾಂಡವರ ತಾಯಿ ಭಗವಂತನನ್ನ ಕೇಳ್ತಾಳೆ. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರೀಧಾತ ತತ್ರ ಅಸ್ಮದೀಯೇನ ವಿಮರ್ಶೇನ ಕಿಯಾನಿಹಾರ್ಥ. ಈ ಜಗತ್ತನ್ನು ಹುಟ್ಟಿಸಿದ, ಅದನ್ನು ಪಾಲಿಸಿದ, ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟ, ಅದಕ್ಕೆ ನಾಶವನ್ನು ಕೊಡ್ತಾನೆ ಭಗವಂತ. ಅವನು ಅದನ್ನೆಲ್ಲ ಮಾಡ್ತಾನೆ. ಆ ಜವಾಬ್ದಾರಿ ಅವನು ಹೊತ್ತಿರುವಾಗ ಅಸ್ಮದೀಯೇನ ವಿಮರ್ಶೇನ ಕಿಯಾನಿಹಾರ್ಥ. ನಾವು ನೀವು ಈ ಜಗತ್ತಿನ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡು ನಾವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅಂತೆಲ್ಲ ನಾವು ಭಾವಿಸುವುದರಿಂದ ಕೆಲಸ ಆಗುವುದೇನಿದೆ? ಭಗವಂತನ ಪಾದಗಳಿಗೆ ಎಲ್ಲವನ್ನು ಒಪ್ಪಿಸಿಬಿಟ್ರೆ ನಮಗೆ ಭಗವಂತ ನಮ್ಮನ್ನು ನೋಡ್ಕೊಳ್ಳುವನಿದ್ದಾನೆ ಅಂತ ಗೊತ್ತಾದಾಗ ಭರವಸೆ ಮೂಡ್ತದೆ ಅಂತ ಅದಕ್ಕೆ ಅದನ್ನು ಹೇಳ್ತಾರೆ. ಅವನು ಯಾವತ್ತೂ ನಮ್ಮ ಜೊತೆಗಿರುವಾಗ ನಾನೇಕೆ ಬಡವ, ನಾನೇಕೆ ಪರದೇಶಿ, ದಾಸರ ಒಂದು ಹಾಡು ಕಾಣಿಸ್ತದೆ. ನಾನೇಕೆ ಬಡವ, ನಾನೇಕೆ ಪರದೇಶಿ, ಶ್ರೀನಿಧೇ ಹರಿಯನಿಗೆ ನೀನಿರುವ ತನಕ ಅಂತ. ಭಗವಂತ ಯಾವತ್ತೂ ನಮ್ಮ ಜೊತೆಗಿದ್ದಾನೆ ಅಂತ ಆದಮೇಲೆ ನಾನು ಬಡವನೂ ಅಲ್ಲ, ನಾನು ಪರದೇಶಿಯೂ ಅಲ್ಲ, ನಾನು ದುಃಖಿಯೂ ಅಲ್ಲ, ನಾನು ಯಾವತ್ತೂ ಶ್ರೀಮಂತನೇ. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋದರಿದ್ರ. ನಮ್ಮ ಹತ್ರ ಇದ್ದದ್ದು ಹಣವನ್ನು ಯಾರು ಕಿತ್ಕೊಂಡು ಹೋಗ್ಬೋದು, ಆ ಹಣ ಮತ್ತೆ ಬರಬಹುದು ಹೋಗ್ಬೋದು, ಸಂಪತ್ತು ಹೋಗ್ಬೋದು ಬರಬಹುದು. ಆದರೆ ಮನಸ್ಸೇ ಸಂತುಷ್ಟ ಆಗಿದ್ದಾಗ ಈ ಜಗತ್ತಲ್ಲಿ ಬಡವರು ಶ್ರೀಮಂತರು ಅನ್ನೋ ವ್ಯತ್ಯಾಸ ಉಳಿಯೋದಿಲ್ಲ. ಆ ದೃಷ್ಟಿಯಿಂದ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಬೌದ್ಧಿಕವಾಗಿ ಮನುಷ್ಯ ಶ್ರೀಮಂತ ಆಗಬೇಕು ಅಂತ ಅದು ಹೇಳ್ತದೆ. ಇದೊಂದು ಕಥೆ ನನಗೆ ಮೇಲಿನ ಮೇಲೆ ನೆನಪು ಬರ್ತಿರ್ತದೆ. ಒಬ್ಬ ಭಕ್ತ ಭಗವಂತನ ಪ್ರಾರ್ಥನೆ ಮಾಡಿದಂತೆ. ಅವನು ತಪಸ್ ಮಾಡಿದ, ಭಗವಂತ ಬಂದ, ಏನು ವರ ಬೇಕು ಅಂತ ಕೇಳಿದ. ಇವನೇನು ಬಹಳ ದೊಡ್ಡ ಸಂಪತ್ತನ್ನೇನು ಕೇಳಲಿಲ್ಲ. ಆದರೂ ಒಂದು ತುಂಬ ವಿಚಿತ್ರವಾದ ಹಂಬಲ ಒಂದು. ನನಗೆ ನಾಳೆ ಜೀವಮಾನದಲ್ಲಿ ಸುಖ ದುಃಖ ಎರಡೂ ಬರ್ತಿರ್ತವೆ. ಸುಖ ಬಂದಾಗ
ಅಷ್ಟೇನು ದೊಡ್ಡ ಸಮಸ್ಯೆ ನಮ್ಗೆ ಆಗೋದಿಲ್ಲ. ಆದ್ರೆ ದುಃಖ ಬಂದಾಗ ನೀನು ಯಾವತ್ತೂ ನಮ್ಮ ಜೊತೆ ಇರಬೇಕು ಅಂತ ದೇವ್ರನ್ನ ಕೇಳಿದಂತೆ. ದೇವ್ರು ಆಗ್ಲಿ ಅಂತ. ಅದು ಸರಿ, ಆದ್ರೆ ದುಃಖ ಬಂದಾಗ ನೀನು ನನ್ನ ಜೊತೆಗೆ ಇರ್ತೀವಿ ಅಂತ ಅನ್ನೋದನ್ನ ನಾನು ಹೇಗೆ ತಿಳ್ಕೊಳ್ಳೋದು ಹೇಗೆ? ಅದಕ್ಕೆ ದೇವ್ರು ಹೇಳಿದಂತೆ, ನಾನು ಯಾವಾಗಲೂ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ, ನೀನು ನಡ್ಕೊಂಡು ಹೋಗ್ತಾ ಇರು. ದುಃಖ ಬಂದಾಗ ಅಥವಾ ಸುಖ ಬಂದಾಗ ನಿನ್ನ ಪಕ್ಕದಲ್ಲಿ ನನ್ನ ಹೆಜ್ಜೆ ಗುರುತು ಮೂಡಿರ್ತದೆ. ನಾವೊಂದು ನದಿಯ ಮರಳ ತೀರದಲ್ಲಿ ಓಡಾಡುವಾಗ, ಬೇರೆ ಯಾವುದೋ ಪ್ರದೇಶದಲ್ಲಿ ಓಡಾಡುವಾಗ ನಮ್ಮ ಹೆಜ್ಜೆ ಗುರುತು ಮೂಡ್ತವೆ. ಹಿಂತಿರುಗಿ ನೋಡಿದ್ರೆ ಅವು ಕಾಣಿಸ್ತವೆ. ಪಕ್ಕದಲ್ಲಿ ನೋಡು, ನನ್ನ ಹೆಜ್ಜೆ ಗುರುತು ಕಾಣಿಸ್ತಿರ್ತದೆ. ಸುಖ ದುಃಖದಲ್ಲಿ ಎರಡರಲ್ಲೂ ನಾನು ನಿನಗೆ ಗೆಳೆಯನಾಗಿದ್ದೀನಿ ಅಂತ ತಿಳ್ಕೊ ಅಂತ ಹೇಳಿದಂತೆ ದೇವರು. ಆ ಪ್ರಕಾರ ಇವನು ಯಾವತ್ತೂ ನೋಡ್ತಿದ್ದ ದೇವ್ರು ಇದ್ದಾನೋ ಇಲ್ಲ ಅಂತ. ಯಾವತ್ತೂ ಕಾಣಿಸ್ತಿತ್ತು, ಇದೊಂದು ಹೆಜ್ಜೆ ಗುರುತೆಲ್ಲ ಕಾಣಿಸ್ತಿತ್ತು. ತಂದು ಕಾಣಿಸ್ತಿತ್ತು, ದೇವ್ರದ್ದು ಕಾಣಿಸ್ತಿತ್ತು. ಒಮ್ಮೆ ವಿಧಿ ಕೋಪ, ತೀವ್ರವಾದ ದುಃಖ ಅವನಿಗೆ ಬಂದ್ಬಿಡ್ತು. ಮತ್ತು ಏನೋ ದೇವರ ಅನುಗ್ರಹದಿಂದ ಅಂತ ಕಷ್ಟಗಳನ್ನೆಲ್ಲ ದಾಟಿದೆ. ನೋಡ್ತಾನೆ ಹೆಜ್ಜೆ ಗುರುತು ಒಂದೇ, ಇನ್ನೊಂದು ಹೆಜ್ಜೆ ಗುರುತು ಇಲ್ಲ. ಎಲ್ಲ ದಾಟಿದ್ದಾದ್ಮೇಲೆ ಮತ್ತೊಂದ್ಸರಿ ತಪಸ್ಸಿಗೆ ಕೂತಂತೆ. ಕಷ್ಟಗಳನ್ನು ಅನುಭವಿಸುವಾಗ ತಪಸ್ಸಿಗೆ ಕೂಡ್ಲಿಕ್ಕೆ ಪ್ರಾಯ ಪುರುಸೋತ್ತಿದ್ದಿದ್ದಿಲ್ಲ. ಕಷ್ಟಗಳನ್ನು ದಾಟಿದ, ಮತ್ತೆ ತಪಸ್ಸು ಮಾಡ್ಲಿಕ್ಕೆ ಪುರುಸೋ ಸಿಕ್ತು. ಮತ್ತೆ ದೇವರು ಬಂದ, ಕಾಣಿಸಿದ. ಮೊದಲು ಕಾಣಿಸಿದ್ದ, ನಡುವೆ ಕಣ್ಮರೆ ಆಗಿದ್ದ, ಮತ್ತೆ ಈಗ ಕಾಣಿಸಿದ. ಏನಪ್ಪಾ ಯಾಕೆ ಕರೆದೆ ಅಂತ ಅವನು ಕೇಳಿದ್ನು. ಕಷ್ಟ ಸುಖ ಎರಡರಲ್ಲೂ ನೀನು ನನಗೆ ಗೆಳೆಯಾಗಿರ್ಬೇಕು ಅಂತ ಕೇಳ್ಕೊಂಡಿದ್ದೆ. ಆದ್ರೆ ಸುಖವಾಗಿದ್ದಾಗ ನೀನು ಬಂದೆ, ನನಗೆ ದುಃಖ ಆದಾಗ ನೀನು ಬರ್ಲಿಲ್ಲಲ್ಲ. ನಾವು ಒಬ್ಬನೇ ಓಡಾಡ್ಬೇಕಾಯ್ತು ಆ ದುಃಖದಲ್ಲಿ, ಕಷ್ಟದ ಮಾರ್ಗದಲ್ಲಿ ನಾನು ಒಬ್ಬನೇ ಸಂಚಾರ ಮಾಡ್ಬೇಕಾಯ್ತು, ನೀನು ಬರ್ಲಿಲ್ಲಲ್ಲ ಅಂತ ಇವನು ದೇವರನ್ನ ಆ ಭಕ್ತ ತರಾಟೆ ತಗೊಂಡಂತ. ಭಕ್ತ ಮತ್ತು ಭಗವಂತರಲ್ಲಿ ಅಂತ ಒಂದು ಸಲಿಗೆ ಇರ್ತದೆ. ಅದಕ್ಕೆ ಆ ದೇವರು ಹೇಳಿದಂತೆ, ನಿನಗೆ ಗೊತ್ತಾಗಿಲ್ಲ, ನಿನಗೆ ಸುಖ ಬಂದಾಗ ನಿನ್ನ ಪಕ್ಕದಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೆ, ನಿನ್ನ ಹೆಜ್ಜೆ ಗುರುತು ಕಾಣಿಸ್ತಿತ್ತು, ನನ್ನ ಹೆಜ್ಜೆ ಗುರುತು ಕಾಣಿಸ್ತಿತ್ತು. ದುಃಖ ಬಂದಾಗ, ನಿನಗೆ ಕಷ್ಟ ಬಂದಾಗ ನಿನಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ನಡೀತಿದ್ದವನು ನಾನು. ನಿನ್ನನ್ನ ನನ್ನ ಕಂಕುಳಲ್ಲಿ ನನ್ನ ಹೆಗಲ ಮೇಲೆ ಕೂಡ್ಸ್ಕೊಂಡು ಹೊರಟಿದ್ದೆ. ನೀನ್ ನೋಡಿದ ಹೆಜ್ಜೆ ಗುರುತು ಯಾವ್ದಂದ್ರೆ ನಿಂದ ಅಲ್ಲ, ಅದು ನಂದು ಹೆಜ್ಜೆ ಗುರುತು. ಇದನ್ನ ನೀನು ಗಮನಿಸಲಿಲ್ಲ ಅನ್ನಂತ ದೇವರು. ನಿನ್ ನಾವಾಗ ಕೈ ಬಿಟ್ಟಿಲ್ಲ. ಸುಖವಾಗಿದ್ದಾಗ ನಿನ್ನನ್ನು ಮುನ್ನಡೆಸೋರು 100 ಜನ ಇರ್ತಾರೆ, ಯಾರ್ಯಾರು ಇರ್ತಾರೆ. ಉಂಟಾದ ಕಾಲಕ್ಕೆ ಬಂಟರು 100 ಜನ ಅಂತ. ಸ್ವಾಮಿ ಸಾವುಕಾರ ನಮ್ ನೆನಪಿರ್ಲಿ ಅಂತ ಅನೇಕ ಜನ ಬರೋರು ಇರ್ತಿರ್ತಾರೆ. ಆದ್ರೆ ಕಷ್ಟ ಬಂದಾಗ ಯಾರು ನಮ್ಮನ್ನು ಮಾತಾಡ್ಸೋರು ಇರೋದಿಲ್ಲ. ಆವಾಗ ನಮ್ಮನ್ನು ಎತ್ತಿಡಿದವನು ದೇವರು. ನಿನಗೆ ನಡಿಲಿಕ್ಕೆ ಬರ್ತಿರ್ಲಿಲ್ಲ, ಅಷ್ಟಂತ ಕಷ್ಟ ನಿನಗೆ ಬಂದಿತ್ತು. ಆದ್ರೆ ನಿನ್ನ ಅಹಂಕಾರ ಮಾತ್ರ ನಾನೇ ದಾಟಿದೆ ಅಂತ ಅಂತಿದೆಯಲ್ಲ. ನಿನ್ನ ಹೆಗಲ ಮೇಲೆ ಕೂಡ್ಸ್ಕೊಂಡು ಹೋದವ್ರು ಯಾರು? ನಾನು ಅಂದಂತ ಭಗವಂತ. ಯಾಕಂದ್ರೆ ಅವನು ಗೆಳೆಯ. ಅವನು ಸುಮ್ಮನೆ ಹೇಳ್ತಿಲ್ಲ, ಅದು ಶಾಸ್ತ್ರ ಹಾಗೆ ಹೇಳ್ತದೆ. ಇದೊಂದು ವೃಕ್ಷ, ಇದು ನಮ್ಮ ದೇಹ ಏನಿದಿಲ್ಲ, ಇದೊಂದು ವೃಕ್ಷ. ದ್ವಾಸುಪರ್ಣ ಸೈಜಾ ಸಖಾಯ. ಈ ವೃಕ್ಷದಲ್ಲಿ 2 ಹಕ್ಕಿಗಳಿವೆ. ಒಂದು ಭಗವಂತ ಅನ್ನೋ ಹಕ್ಕಿ, ಒಂದು ಭಕ್ತ ಅನ್ನೋ ಹಕ್ಕಿ. 2 ಹಕ್ಕಿಗಳಿವೆ ಅಂತ ಶಾಸ್ತ್ರ ಹೇಳ್ತದೆ. ಅದನ್ನ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ ಅಂತ ಒಂದು ದಾಸರ ಹಾಡು ಕೂಡ ಕೇಳಿಸ್ತದೆ. ಆ ಹಾಡಿನ ಮೂಲಕ ನಾವು ಅದನ್ನ ತಿಳ್ಕೊಳ್ಬಹುದು. ಸುಖವೇ ಆಗಲಿ, ಬಹಳ ದೊಡ್ಡ ದುಃಖವೇ ಆಗಲಿ, ದೇವರು ನಮಗೆ ಗೆಳೆಯ ಆಗಿರ್ಲಿ. ತನ್ನ ಸಮಾಧಿಶೋಪಾಯಂ ಅಪಿ ಸಂಸರತಾಮಿಹ ಏನತೆ ಚರಣಾಬ್ಜಯೋ. ಭಗವಂತನ ನಾವು ಕೇಳ್ಕೋಬೇಕೇನಂದ್ರೆ, ನಿನ್ನ ಚರಣ ಕಮಲಗಳ ಒಂದು ನೆನಪು ನಮಗೆ ಯಾವತ್ತೂ ತಪ್ಪಬಾರದು ಅಂತ ಒಂದು ಉಪಾಯ ಹೇಳ್ಕೊಡು. ಕಷ್ಟ ಅಂತೂ ಒಂದೇ ಬರ್ತದೆ, ಅವಾಗ ನಮಗೊಂದು ಉಪಾಯ ಹೇಳ್ಕೊಡು ಅಂತ ಭಗವಂತನ ನಾವು ಕೇಳ್ಬೇಕಂತ. ಇಷ್ಟೆಲ್ಲ ಕಷ್ಟ ಆದ್ರೂ ಕೂಡ ಇದೊಂದು ದೊಡ್ಡ ಭಾಗ್ಯ. ನಾವು ಇದನ್ನು ಗಮನಿಸಬೇಕು. ಅಂತಿಂತ ಭಾಗ್ಯ ಅಲ್ಲ, ಇದು ಯಾವುದೋ ಒಂದು ಪುಣ್ಯದಿಂದ ಬಂದಂತ ಭಾಗ್ಯ. ಹೌದು, ಕಲಿಯುಗ, ಕಾಲ ಕೆಟ್ಟಿದೆ, ಸಮಾಜ ಸರಿ ಇಲ್ಲ, ಎಲ್ಲ ಸರಿಯೇ. ಆದ್ರೆ ಭಗವಂತನ ನೆನಪು ನಮಗೊಂದು ಸ್ವಲ್ಪ ಆದ್ರೂ ಇದೆಯಲ್ಲ. ನಾವೇನು ದೊಡ್ಡ ಭಗವದ್ ಭಕ್ತರು ಅಲ್ಲದೆ ಇರ್ಬೋದು, ಇನ್ನೂ ನಮ್ಗಿಂತ ದೊಡ್ಡ ಸಾಧಕರು ಸಮಾಜದಲ್ಲಿ ಇದ್ದಿರಬಹುದು. ಆದ್ರೆ ಸ್ವಲ್ಪ ತಿಳುವಳಿಕೆ ನಮಗೂ ಇದೆ. ಸ್ವಲ್ಪ ದೇವರ ಪೂಜೆಯನ್ನು ನಾವು ಮಾಡ್ತೀವಿ, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಿದ್ದೇವೆ. ಇದು ನಮ್ಮಂತ ಸಾಮಾನ್ಯರಿಗೂ ಇದೊಂದು ಅವಕಾಶ ಸಿಕ್ಕಿದೆಯಲ್ಲ. ಅಯಮೇಕಃ ಮಹಾಭಾಗಃ ಪೂಜ್ಯತೆ ಯದೋಕ್ಷಜಃ ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮ ರೋಗ ಭಯಾಕುಲೆ. ನಾನಾ ಥರದ ಕಷ್ಟ, ನಷ್ಟ, ಭಯ ಎಲ್ಲ ಇದೆ, ಹೌದು. ಆದ್ರೆ ಭಗವಂತನ ನೆನಪು ನಮಗೊಂದು ಸ್ವಲ್ಪ ಇದೆಯಲ್ಲ. ಅದೂ ಇಲ್ಲದೆ ಇದ್ದವರು ಬಡವರ. ಸ್ವಲ್ಪ ಆದರೂ ಭಗವಂತನ ಸ್ಮರಣೆ ಯಾರಿಗಿದೆ ಅವರೇ ಶ್ರೀಮಂತರು. ಅದೇ ದೊಡ್ಡ ಭಾಗ್ಯ ಅಂತ ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ. ವಸ್ತುತಃ
ನಮ್ಮ ಕಷ್ಟ ನಷ್ಟಗಳನ್ನು ನೋಡಿ ನಮ್ಮ ಗೆಳೆಯನಾದಂಥ ಭಗವಂತ ಸಂತೋಷ ಪಡ್ತಾನಂತೆ. ಇದು ಬಹಳ ವಿಚಿತ್ರ. ಭಗವಂತ ನಮ್ಮ ಕಷ್ಟಗಳನ್ನು ನೋಡಿ ಅವನು ಸಂತೋಷ ಪಡೋದು ಹೇಗೆ? ಯಾಕಂದ್ರೆ ನಮ್ಮದೇ ಗುಣ, ನಾವೇ ಮಾಡಿದ ಕರ್ಮಗಳಿಂದಾಗಿ ನಮಗೆ ಸುಖ ಬಂದಿರೋದು, ನಾವೇ ಮಾಡಿದ ಕರ್ಮಗಳಿಂದಾಗಿ ನಮ್ಗೆ ದುಃಖ ಬಂದಿರೋದು. ನಾವು ದುಃಖ ಪಡುವಾಗ ಭಗವಂತ ಸಂತೋಷ ಪಡ್ತಾನೆ ಅಂದ್ರೆ ಹೇಗೆ? ಇದನ್ನ ನಾವು ಒಂದ್ಸರಿ ತಿಳ್ಕೊಂಡ್ಬಿಟ್ರೆ ನಮಗೆ ಸುಖ ದುಃಖ ಬಂದಾಗ ಸಮಾನವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೇಗೆಂದ್ರೆ, ಯಾರೋ ನಮ್ಮ ಹುಡುಗ, ಅವನು ಹುಟ್ಟಿದ ಆರಭ್ಯ ನಮ್ಮ ಜೊತೆಗಿದ್ದ. ಎಷ್ಟು ವರ್ಷ ಇರ್ತಾನೆ? ಮತ್ತು ಮುಂದೆ 15-16 ವರ್ಷಗಳ ತನಕ ಇದ್ದಾನೆ. ಅವ್ನು ಮುಂದೆ ಯಾವುದೋ ದೊಡ್ಡ ಊರಿನ ಒಂದು ಶಾಲೆಗೆ ಸೇರಿಸಬೇಕಾಗ್ತದೆ. 18 ವರ್ಷ ಆದ್ಮೇಲೆ ಆದರೂ ಸೇರಿಸಬೇಕಾಗ್ತದೆ. ಅಥವಾ ಕೆಲವು ಬಾರಿ 10ನೇ ವಯಸ್ಸಿಗಾದ್ರೂ ಬೇರೆ ಶಾಲೆಗೆ ತೊಗೊಂಡೋಗಿ ಸೇರಿಸಬೇಕು. ಅದೇನು ಇಲ್ಲದೆ ಹೋದ್ರು ನಮ್ಮ ಊರಿನಲ್ಲೇ ನಮ್ಮ ಜೊತೆಗೆ ಬೆಳೆದು ಎಲ್ಲ ಪೂರ್ಣ ತಗೊಳ್ಬೇಕಾದ ಶಿಕ್ಷಣ ಎಲ್ಲ ತಗೊಂಡ ಅಂತ ತಿಳ್ಕೊಳ್ಳಿ. ಉದ್ಯೋಗಕ್ಕಾದ್ರೂ ಬೇರೆ ಕಡೆ ಕಳಿಸ್ಬೇಕು. ಅವನು ಹೋದ ಊರಿನಲ್ಲಿ ಆ ಉದ್ಯೋಗ ಏನ್ ಮಾಡ್ತಿರ್ತಾನಲ್ಲ, ಮನೆಯೊಳಗಿದ್ದಂತೆ ಅವನಿಗೇನು ರಾಜೋಪಚಾರ, ಬಾ ಊಟ ಮಾಡು ಮಲಗು ಅಂತ ಹೇಳೋರು ಯಾರು ಇರೋದಿಲ್ಲ. ಅಲ್ಲಿ ಅವ್ನು ಕಷ್ಟಪಡ್ತಿರ್ತಾನೆ. ತಾವನ್ ಕಷ್ಟಪಡ್ತಿರೋದನ್ನ ನೋಡಿ ನಾವೇನ್ ತಿಳ್ಕೊತೀವಿ? ತಂದೆ ತಾಯಿ ಕಷ್ಟಪಡ್ತಾನೆ ಅಂತಲ್ಲ, ನಮಗೇನೋ ದುಃಖ ಆಗೋದಿಲ್ಲ. ಯಾಕೆಂದ್ರೆ ಅವನಲ್ಲಿ ಹೋಗಿ ಬೇರೆ ಕಡೆ ಹೋಗಿ ಶಿಕ್ಷಣ ಪಡ್ಕೊಂಡ್ರೆ, ಮತ್ತೆ ಅಲ್ಲಿ ಹೋಗಿ ಅವನು ಉದ್ಯೋಗ ಮಾಡಿದ್ರೆ ನಾಳೆ ಅವನ ಜೀವನಕ್ಕೆ ಉಪಯೋಗ ಆಗ್ತದೆ. ತನ್ನ ಕಾಲ ಮೇಲೆ ತಾನು ನಿಲ್ತಾನೆ. ಇನ್ನು ಕೊನೆ ತನಕ ನಮ್ಮ ಎದುರಿಗೆ ಚಿಕ್ಕ ಮಕ್ಕಳಂತೆ ನೀವು ಓಡಾಡ್ತಾ ಇದ್ರೆ ಅದರಿಂದೇನು ಉಪಯೋಗ ಏನು? ತನ್ನ ಕಾಲ ಮೇಲೆ ತಾನು ನಿಲ್ಬೇಕಲ್ಲ, ನಾವಿಲ್ಲದೆ ಇದ್ದಾಗ ಅಂತ ತಂದೆ ತಾಯಿ ಅಂತಾರೋ ಇಲ್ಲ. ನಮ್ಮ ಮಗ ಮಿಲಿಟರಿಗೆ ಹೋದ್ರೆ ಅಲ್ಲಿ ನಾವು ಕಷ್ಟಪಡ್ತಿದ್ದಾನೆ ಅಂತೇಳಿ ನಾವು ಅಳ್ತಾ ಕೂತ್ಕೋತೀವೇನೋ? ಇಲ್ಲ, ರಾಷ್ಟ್ರ ಸೇವಾ ಮಾಡ್ತಿದ್ದಾನೆ ಸಂತೋಷ ಪಡ್ತೀವಿ. ಮತ್ತೆ ಅಲ್ಲಿರೋ ಕಷ್ಟ ನಷ್ಟಗಳೆಲ್ಲ ಅವನಿಗೆ ಆಗ್ತಿರೋ ತರಬೇತಿ ಅಂತ ನಾವು ಅನ್ಕೊಳ್ತೀವೋ ಇಲ್ಲ. ಮತ್ತೆ ಹೀಗೆ ನಾವು ಅನ್ಕೊಳ್ಳುವಾಗ ಭಗವಂತ ಏನು ಅನ್ಕೊಳ್ತಾನೆ ನಮ್ಮ ಬಗ್ಗೆ? ಈ ನನ್ನ ಮಗನನ್ನ, ಈ ನನ್ನ ಗೆಳೆಯನನ್ನ, ಭಗವಂತನಿಗೆ ನಾವು ಗೆಳೆಯರು ಹೌದು, ಮಕ್ಕಳು ಹೌದು, ಸಂಸಾರಕ್ಕೆ ಕಳಿಸಿದ್ದೇನೆ. ಅವ್ನು ನಾನಾ ಥರದ ದುಃಖ ಅವನು ಅನುಭವಿಸ್ತಾ ಇದ್ದಾನೆ ಅಂದ್ರೆ ಅವನು ತರಬೇತಿ ಪಡ್ಕೋತಾ ಇದ್ದಾನೆ. ಶಾಶ್ವತವಾದ ಸುಖ, ಶಾಶ್ವತವಾದ ಶಾಂತಿ ನಮಗೆ ಸಿಗಬೇಕಾಗಿದೆ. ಹಾಗೆ ಸಿಗಬೇಕಾದ್ರೆ ತರಬೇತಿ ಇಲ್ಲೇ ಸಿಗೋದಿಲ್ಲಲ್ಲ. ಯಾವುದೇ ಕಷ್ಟ ಇಲ್ಲದೇನೆ ಅಂತ ಒಂದು ಶಾಶ್ವತವಾದ ಸಮಾಧಾನ ಅಂತ ಸ್ಥಿತಿ ನಮಗೆ ಬರೋದಿಲ್ಲ ಅಂತಾದ್ಮೇಲೆ ಅದು ತರಬೇತಿ ಬೇಕು. ದುಃಖ ದುಮ್ಮಾನ ಕಷ್ಟ ಇವೆಲ್ಲ ನಮ್ಗೆ ತರಬೇತಿಗಳು. ಅದನ್ನು ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ನನ್ನ ಈ ಮಗ, ನನ್ನ ಈ ಶಿಷ್ಯ, ನನ್ನ ಈ ಗೆಳೆಯ ತರಬೇತಿಗಳನ್ನು ಮಾಡ್ಕೋತಾ ಇದ್ದಾನೆ. ಮತ್ತೆ ಅವನು ಅದರಿಂದ ಯಾವ ಕರ್ಮವನ್ನು ಮಾಡಿದ್ದ ಅದರಿಂದ ದುಃಖ ಪಟ್ಟಿದ್ದಾನಲ್ಲ, ಆ ಕರ್ಮ ಎಲ್ಲ ಸೌದು ಹೋಗ್ತಾ ಇದೆ. ಮತ್ತೆ ದೇವರು ಮೇಲೆ ನಿಂತು ನೋಡಿ ಸಂತೋಷ ಪಡ್ತಿರ್ತಾನೆ. ಮೋದತ್ಯೇಷ ಸದಾ ಭೂತೈ ಬಾಲ ಕ್ರೀಡನ ಕೈರಿವ. ಅವನ ಕೈಯಲ್ಲಿರುವಂತಹ ಆಟಿಕೆ ಸಾಮಾನುಗಳು ನಾವು ಅಂತ ಶಾಸ್ತ್ರ ಹೇಳ್ತದೆ. ಅವನು ನಮ್ಮ ನೋಡಿ ಸಂತೋಷ ಪಡ್ತಿರ್ತಾನೆ. ಒಂದು ಮಗು ಆಟಿಕೆ ಸಾಮಾನುಗಳು ನೋಡಿ ಹೇಗೆ ಸಂತೋಷ ಪಡ್ತಿರ್ತದಲ್ಲ, ಹಾಗೆ ಅವನು ಸಂತೋಷ ಪಡ್ತಿರ್ತಾನೆ. ಅದು ಯಾಕೆಂದ್ರೆ ಅವನು ಸಂತೋಷ ಪಡುವುದ್ರ ಹಿಂದೆ ನಮ್ಮ ಏಳಿಗೆ, ನಮ್ಮ ಅಭಿವೃದ್ಧಿ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಆ ಸುಖ ದುಃಖಗಳನ್ನ ಸಮಾನವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇವೆಲ್ಲ ಸುಖ ದುಃಖಗಳನ್ನ ಸಮಾನವಾಗಿ ಕಾಣ್ರಿ, ಲಾಭ ನಷ್ಟಗಳನ್ನ ಸಮಾನವಾಗಿ ಕಾಣಿರಿ, ಜಯ ಸೋಲು ಗೆಲುವು ಸಮಾನವಾಗಿ ಕಾಣಿರಿ ಅಂತ ಹೇಳಿದ್ರೆ ಅದು ಒಂದು ಮಾತನ್ನು ಹೇಳಿದ್ರೆ ಅದು ಬಗೆಹರಿಲಿಕ್ಕಿಲ್ಲ. ಆದರೆ ಶಾಸ್ತ್ರದಲ್ಲಿ ರಾಮಾಯಣ ಮಹಾಭಾರತ ಭಾಗವತಾದಿಗಳಲ್ಲಿ ಬಂದಿರುವಂತಹ ಬೇರೆ ಬೇರೆ ದೃಷ್ಟಾಂತಗಳು, ದೃಷ್ಟಾಂತ ಕಥೆಗಳು, ಸಂಸ್ಕೃತ ಸಾಹಿತ್ಯದಲ್ಲಿ ಬಂದಿರುವಂತಹ ಬೇರೆ ಬೇರೆ ಮಾತುಗಳನ್ನು ನಾವು ಗಮನಿಸಿದರೆ ಇದು ಹೇಗೆ ಅಂತ ಗೊತ್ತಾಗ್ತದೆ. ಯಾವತ್ತೂ ಭಗವಂತ ನಮ್ಮ ಜೊತೆಗಿದ್ದಾನೆ, ನಮ್ಮನ್ನು ನಾವು ನೋಡ್ತಿದ್ದಾನೆ, ಅವನು ನಮ್ಮನ್ನು ಕಾಪಾಡ್ತಿದ್ದಾನೆ ಅಂತ ಗೊತ್ತಾಗ್ತದೆ. ತಥೋ ಯುದ್ಧ ಯುದ್ಧಸ್ವ, ಯುದ್ಧ ಮಾಡುವಂತ ಕೃಷ್ಣ ಅರ್ಜುನನಿಗೆ ಹೇಳಿದೆ. ನಾವು ಶಸ್ತ್ರಾಸ್ತ್ರ ಹಿಡಿದು ಖಡ್ಗ ಹಿಡಿದು ಯುದ್ಧ ಮಾಡ್ಲಿಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಏನಿಲ್ಲ. ಎಲ್ಲರೂ ಅದನ್ನು ಮಾಡುವ ಅಗತ್ಯವೂ ಇಲ್ಲ. ಇದ್ದವರು 130 ಕೋಟಿ ಜನ ಎಲ್ಲ ಯುದ್ಧ ಮಾಡಬೇಕಾದ ಅಗತ್ಯ ಇಲ್ಲ. ಆದರೆ ಅವರವ್ರು ತಮ್ಮ ಕರ್ತವ್ಯ ಮಾಡಿದ್ರೆ ಅದೇ ಒಂದು ಯುದ್ಧ. ತಥೋ ಯುದ್ಧ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸಿಸಿ, ಅದರಿಂದ ನೀವು ಪಾಪ ಬರೋದಿಲ್ಲ ಅಂತ ಭಗವಂತ ಅರ್ಜುನನಿಗೆ ಸಮಾಧಾನ ಮಾಡಿದ. ಅರ್ಜುನನನ್ನು ನಿಮಿತ್ತವಾಗಿ ಮಾಡಿಕೊಂಡು ನಮಗೂ ಕೂಡ ಸಮಾಧಾನ ಮಾಡ್ತಿದ್ದಾನೆ ಅಂತ ನಾವು ಭಾವಿಸಬೇಕು. ಇದು ಕೃಷ್ಣ ಅರ್ಜುನನಿಗೆ ಕೊಟ್ಟಂತಹ ಒಂದು ಮಾನಸಿಕ ಬೋಧನೆ, ಸೈಕೋಥೆರಪಿ ಇದೆ ಅವನಿಗೆ. ಅವನ ಅಂತರಂಗವನ್ನೆಲ್ಲ ಬಡಿದೆಬ್ಬಿಸಿ ಅವನ ದುಃಖವನ್ನೆಲ್ಲ ಪರಿಹಾರ ಮಾಡಿ ಕರ್ತವ್ಯದ ಕಡೆಗೆ ಅವನನ್ನು ತೊಡಗಿಸಿದಂಥ ಒಂದು ಮಾತು. ಅದನ್ನು ಅರ್ಜುನನ ಪ್ರತಿನಿಧಿಯನ್ನಾಗಿಟ್ಕೊಂಡು ಅವನೇನು ಹೇಳಿದ್ದ, ಅದು ನಾವು ಎಲ್ಲರೂ ಕೂಡ ಅದನ್ನು ಶ್ರವಣ ಮಾಡಿದ್ದೇವೆ. ನಾವು ಅದನ್ನು ಆಚರಣೆಗೆ ತರಬೇಕು ಅನ್ನೋದನ್ನು ನಾವು ಇಲ್ಲಿ ತಗೊಳ್ಬೇಕಾದಂಥ ಒಂದು ಸಂದೇಶ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.